ಹಾಂ ಮಾಡಿ. ಪೆಟ್ಟಿಗೆಗಳ ಸಂಖ್ಯೆ ಹಣ್ಣುಗಳ ಸಂಖ್ಯೆ ಎರಡು ಸೇಮ್ ಅದ ಅಂದರೆ ಏನು ಮಾಡಬೇಕು? ವರ್ಗಮೂಲ ತೆಗಿಬೇಕು. ಡಬ್ಬಿಗಳ ಸಂಖ್ಯೆ ಅಥವಾ ಪೆಟ್ಟಿಗೆಗಳ ಸಂಖ್ಯೆ ಎಕ್ಸ್ ಅಂತ ಹಾಕೋರಿ. ಮುಂದೆ ಹಣ್ಣುಗಳ ಸಂಖ್ಯೆ ಎಕ್ಸ್ ಹಾಕೋರಿ, ವರ್ಗಮೂಲ ತೆಗೀರಿ. ಓಕೆ ನೋಡಿ. ಪೆಟ್ಟಿಗೆಗಳ ಸಂಖ್ಯೆ ಪೆಟ್ಟಿಗೆಗಳ ಸಂಖ್ಯೆ ಎಕ್ಸ್ ಆಗಿರಲಿ. ಮುಂದೆ ಹಣ್ಣುಗಳ ಸಂಖ್ಯೆ ಎಕ್ಸ್ ಆಗಿರಲಿ. ಬರೋಬರಿ. ಈಗ ಏನು ಮಾಡಬೇಕು? ಎರಡು ಒಂದೇ ಅಂದರೆ ವರ್ಗಮೂಲ ತೆಗಿಬೇಕು. 1,4 6 4 1 ವರ್ಗಮೂಲ. ಎರಡೆರಡು ಸ್ಥಾನ ಬಿಟ್ಟು ಗುಂಪು ಹಾಕಿ ವರ್ಗಮೂಲ ತೆಗಿಬೇಕು. ನೋಡಿ, ಇಲ್ಲಿ ಎರಡೆರಡು ಸ್ಥಾನ ಬಿಟ್ಟು 1 1 1 ಪೂಜೆ ಉಳಿತು. 1 1 ಆ ಒಂದನ್ನು ಇದ್ರಾಗ ಕೂಡಿಸ್ರಿ. ಅದ್ರಾಗ 1 ಕೂಡಿಸಿದಾಗ ಏನಾಗ್ತದೆ? 2 ಆಯ್ತು. ಆಮೇಲೆ ಈಗ 46 ತಗೋರಿ, 2 ಅಂಕಿ ಒಮ್ಮೆ ಎಳಿಸ್ಕೋರಿ. ಆಮೇಲೆ ಇಲ್ಲಿ 2 ಇಲ್ಲಿ 2 ಇಟ್ಟರೆ 44 ಆಗ್ತದೆ. ಇಲ್ಲಿ 2 ಇಡ್ರಿ, ಇಲ್ಲಿ 2 ಇಡ್ರಿ. ಅಂದ್ರೆ ವರ್ಗ ಸಂಖ್ಯೆ ಅಂದ್ರೆ ಇಲ್ಲಿ 2 ಇಟ್ಟರೆ ಅಂದ್ರೆ ಇಲ್ಲಿ 2 ಇಡ್ಬೇಕು. ಇಲ್ಲಿ 3 ಇಟ್ಟರೆ ಇಲ್ಲಿ 3 ಇಡ್ಬೇಕು. ಇಲ್ಲಿ 4 ಇಟ್ಟರೆ 4. 22 2 ಎಷ್ಟು? 44 ಹೇಳಿರಿ, ಕರೆಕ್ಟ್ ಆಗ್ತದೆ. ಎಷ್ಟು ಉಳಿತು? 2 ಉಳಿತು. ಈ 2ಅನ್ನು ಇದ್ರಾಗ ಕೂಡಿಸ್ಕೋರಿ. ಎಷ್ಟಾಯ್ತು? 24 ಆಯ್ತು. ಆಮೇಲೆ ಈಗ ಒಮ್ಮೆ 2 ಅಂಕಿಗಳನ್ನು ಇಳಿಸ್ಕೋಬೇಕಂತ ನಾ ಮೊದಲೇ ಹೇಳಿ. ಈಗ ಇಳಿಸ್ಕೊಂಡ್ರಿ. ಇಲ್ಲಿ 24 ಒಂದಲೇ 10 ಅದಂದ್ರೆ ಇಲ್ಲಿ 1 ಇಡಬೇಕು, ಇಲ್ಲಿ 1 ಇಡಬೇಕು. 241 ಒಂದಲೇ 241. ಭಾಳ ಸರಳ ಭಾಗಾಕಾರ ಕ್ರಿಯೆದಾಗ ವರ್ಗಮೂಲ ತೆಗೆದು ನೋಡಿ. ಉತ್ತರ ಎಷ್ಟು ಬಂತು? ಆದ್ದರಿಂದ ಉತ್ತರ ಆನ್ಸರ್ ಡಬ್ಬಿಗಳ ಸಂಖ್ಯೆ, ಅದು ಬಾಕ್ಸುಗಳ ಪೆಟ್ಟಿಗೆಗಳ ಸಂಖ್ಯೆ. ಪೆಟ್ಟಿಗೆ ತಗೊಂಡಾಗ ಪೆಟ್ಟಿಗೆಗಳ ಸಂಖ್ಯೆ ಬರೋಬ್ಬರಿ ವರ್ಗಮೂಲ ಎಷ್ಟು? ಅಂದ್ರೆ 121. ಆಮೇಲೆ ಹಣ್ಣುಗಳ ಸಂಖ್ಯೆ ಹಣ್ಣುಗಳ ಸಂಖ್ಯೆನೂ 120. ಅದೇ ವರ್ಗಮೂಲ. ಉತ್ತರ ಅಂದರೆ ಪೆಟ್ಟಿಗೆಗಳ ಸಂಖ್ಯೆನ ಅಷ್ಟೇ ಹಚ್ಕೋರಿ, ಹಣ್ಣುಗಳ ಸಂಖ್ಯೆನ ಅಷ್ಟೇ ಹಚ್ಕೋರಿ. ಅಂದ್ರೆ ನಿಮ್ಗೆ ವರ್ಗಮೂಲ ತೆಗಿಲಿಕ್ಕೆ ಬರ್ಬೇಕಷ್ಟೇ. ಇವೆಲ್ಲ ನಾಳೆ ಪರೀಕ್ಷೆಗೆ ಬೀಳ್ತಾವೆ. ಅದಕ್ಕೆ ಒಂದೊಂದು ಬಂದೋದ್ರೆ ಅವು ಎಕ್ಸಾಮ್ಗೆ ಬೀಳ್ತಾವೆ. ಹುಷಾರಿರ್ರಿ.